ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತ. ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಮೇಘಾ ನಾಯ್ಕ್ ಎನ್ನುವ ಒಂದು ಹಳ್ಳಿಯಿಂದ ಬಂದಂಥ ಯುವಕ ತಮ್ಮ ಒಂದು ವೃತ್ತಿ ಜೀವನ ಮುಗಿಸಿ ವಯೋನಿವೃತ್ತಿ ಹೊಂದಿದ್ದಾರೆ. ಅದು ಒಂದು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಕಳೆದ 35 ವರ್ಷಗಳಿಂದ ನಿರಂತರ ಸೇವೆ ಮಾಡಿ ಈಗ ಅವರ ಸಹಜವಾಗಿ ರೆಸ್ಟ್ ತಗೋಬೋದು ಅನ್ಬೋದು, ಅಥವಾ ಜೀವನದ ಒಂದು ಹಲವಾರು ಕಷ್ಟ ಸುಖ ದುಃಖ ನೋವು ನಲಿವುಗಳನ್ನ ನೋಡ್ಕೊಂಡು 60 ವರ್ಷಗಳ ನಿರಂತರ ಜೀವನ ಮಾಡ್ಕೊಂಡು ಸುಂದರ ಬದುಕು ಕಟ್ಕೊಂಡು ಇವತ್ತು ಅವರ ಒಂದು ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಈ ರೀತಿಯಾದ ವ್ಯಕ್ತಿಗಳನ್ನ ನಾವು ಗುರುತಿಸಿ ಅವರ ಒಂದೆರಡು ಮಾತುಗಳು, ಅಂದ್ರೆ ಮುಂದಿನ ಪೀಳಿಗೆಗಾಗಿರ್ಬೋದು, ನಡೆದು ಬಂದ ದಾರಿ ಆಗಿರ್ಬೋದು, ಅವರ ನೋವು ನಲಿವು ಕಷ್ಟ ಸುಖ ದುಃಖ. ಯಾಕಂದ್ರೆ ಒಬ್ಬ ಮನುಷ್ಯ ಸಹಜವಾಗಿ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಕಳೆದ ಒಂದು 40-50 ವರ್ಷದ ಕೆಳಗಡೆ ಅಷ್ಟು ಸುಲಭದ ಮಾತಾಗಿದ್ದಿಲ್ಲ. ಅವತ್ತಿಗೆ ರೋಡ್ ಇದ್ದಿಲ್ಲ, ಟ್ರಾನ್ಸ್ಪೋರ್ಟೇಶನ್ ಇದ್ದಿಲ್ಲ, ಶಾಲೆಗಳಿದ್ದಿಲ್ಲ, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನಗಳಿರ್ತಿತ್ತು. ಅಂತ ಒಂದು ಸಮಾಜದಿಂದ ಎದ್ದು ಬಂದಂತಹ ದೇವತಾ ಪುರುಷರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂತವರ ಒಂದು ಸಣ್ಣ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಉಪ ವಿದ್ಯುತ್ ಪರಿವೀಕ್ಷಕರಾದ ಮೇಘಾ ನಾಯ್ಕ್ ಸರ್. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀವಿ ಸರ್. ಇವತ್ತು ಒಂದು ರೀತಿಯಾಗಿ ತಮ್ಮ ಕರ್ತವ್ಯದ ಬಿಡುಗಡೆಯ ದಿನ ಅಂತ ಅನ್ಬೋದ ಸರ್? ಖಂಡಿತವಾಗಿ ಸರ್, ಖಂಡಿತ ಸರ್. ಕಳೆದ 35 ವರ್ಷಗಳಿಂದ ನೀವು ಇದೇನು ಪರಿವೀಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಬಂದಿದೆ. ಎಷ್ಟು ತೃಪ್ತಿ ಇದೆ ಸರ್ ಈ ಇಲಾಖೆಯಲ್ಲಿ ನೀವು ಕೆಲಸ ಮಾಡೋದು? ಸರ್, ನನಗೆ ಸಂಪೂರ್ಣವಾಗಿ ತೃಪ್ತಿ ಇದೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದು, ಸಂಪೂರ್ಣವಾಗಿ ತೃಪ್ತಿ ಸರ್. ನಾನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ಈ ಡಿಪಾರ್ಟ್ಮೆಂಟ್ ಸೇರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರ್ಲಿಲ್ಲ. ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಈ ಡಿಪಾರ್ಟ್ಮೆಂಟ್ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ಬೆಂಗಳೂರಲ್ಲಿ ಒಂದು ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಂದು 4 ವರ್ಷ ಸೇವೆ ಮಾಡಿದೆ ನಾನು. ಸರಿ ಸರ್. ಇಲ್ಲೇ ಬೆಂಗಳೂರಲ್ಲೇ. ಅಲ್ಲಿ ನಾನು ಆವಾಗ್ಲೂ ಈ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ಕೇಳಿದ್ದಿಲ್ಲ. ನನಗೆ ನನ್ಗಿಂತ KEB ಒಬ್ರು ನನಗೆ ತುಂಬಾ ಬೇಕಾದೊಬ್ರು ಈಗ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಕೃಷ್ಣಮೂರ್ತಿ ನಾಯಕ್ ಅಂತ ಹೇಳ್ಬಿಟ್ಟು. ಅವರು ಈ ಇಲಾಖೆಗೆ ಅವರು ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಗಿ ಪ್ರಾರಂಭದ ದಿನಗಳಲ್ಲಿ 97ರಲ್ಲಿ ಅವರು ಈಗ ಬಂದ್ರು. ಅದು ಬರೋದ್ಕಿಂತ ಮೊದಲು ನಾನು ಈ ಡಿಪಾರ್ಟ್ಮೆಂಟ್ಗೆ 94ರಲ್ಲಿ ಇದಕ್ಕೆ ಸೇರಿದೆ. ಅವ್ರು ಹೇಳಿದ ಮೇಲೆ ಈ ಡಿಪಾರ್ಟ್ಮೆಂಟ್ಗೆ ಸೇರಿದಾನೆ. ಈ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಇದು ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀನ್ KPSC ಇಂದ ಕಾಲ್ ಮಾಡಿದ್ದಾರೆ, ನೀನು ಅಪ್ಲೈ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಅವ್ರು ಹೇಳ್ದಂಗೆ ನಾನು ಅಪ್ಲೈ ಮಾಡ್ಕೊಂಡು ಸೆಲೆಕ್ಷನ್ ಆದ್ಮೇಲೆ ಡಿಪಾರ್ಟ್ಮೆಂಟ್ಗೆ ಬಂದೆ. ಅದು ಆ ಮೂಮೆಂಟ್ ಅಲ್ಲಿ ನಾನು ನಮ್ಮ ಆಫೀಸ್ KR ಸರ್ಕಲ್ ಅಲ್ಲಿ ಇತ್ತು. ಅವಾಗ ಕೃಷ್ಣಮೂರ್ತಿ ನಾಯಕ್ ಅದೇ ನನಗೆ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಅವರೇ ಬಂದ್ರು ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್. ಸೂಪರ್, ಅದ್ಭುತ. ಅದು 4 ವರ್ಷ ಡಿಫೆನ್ಸ್ ಮುಗಿಸ್ಕೊಂಡು ಅಷ್ಟರಲ್ಲಿ ಇಲ್ಲಿ ಬಂದು ಸೇರ್ಕೊಂಡೆ. ಅವ್ರ ಗೈಡೆನ್ಸು ಅಲ್ಲಿಂದ ಮುಂದೆ ಹಂಗೆ ಜರ್ನಿ ಸ್ಟಾರ್ಟ್ ಆಯ್ತು ನಂದು. ಇವಾಗ ರಿಟೈರ್ಡ್ ಸ್ಟೇಜಿಗೆ ಬಂದಿದ್ದೀರಾ? ಹೌದು ಸರ್. ಸರ್, ಮೂಲತಃ ಎಲ್ಲಿ ಅವರು? ಸರ್, ನಂದು ಮೊದಲು ಬಳ್ಳಾರಿ ಜಿಲ್ಲೆ ಹೂವಿನಡಗಲಿ ತಾಲೂಕು ಅಡವಿ ಮಲ್ಲನಕೇರಿ ತಾಂಡ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಚಿಕ್ಕ ಕುಗ್ರಾಮ. ಅಲ್ಲಿ ಒಬ್ಬ ರೈತನ ಮಗ ನಾನು. ನಮ್ಮ ಸ್ಕೂಲಲ್ಲಿ, ನಮ್ಮ ತಾಂಡದಲ್ಲಿ ಸ್ಕೂಲ್ ಎಂಬುದೇ ಇರ್ಲಿಲ್ಲ. ಅಂದ್ರೆ ನಿಮ್ಮ ಊರಲ್ಲಿ ಸ್ಕೂಲ್ ಇಲ್ಲ? ಸ್ಕೂಲೇ ಇರ್ಲಿಲ್ಲ. ಒಂದು ನಮ್ಮ ಯಾವ ಇಸ್ವಿ ಸರ್ ಇದು? 1976 ಓಕೆ ಸರ್. 75-76 ಅಲ್ಲಿ ಸ್ಕೂಲ್ ಎಂಬುದೇ ಇರ್ಲಿಲ್ಲ. ಅವಾಗ ಪ್ರೈವೇಟ್ ಅಲ್ಲಿ ನಮ್ಮ ತಂದೆಗೆ ಪರಿಚಯ ಇರ್ತಕ್ಕಂಥ ಒಬ್ರು, ಅವರು ಮೇಷ್ಟ್ರ ಅಲ್ಲ, ಬಟ್ ಅವ್ರ ಹತ್ರ ಓದ್ಕೊಂಡಿರ್ತಕ್ಕಂಥ ಅವ್ರ ಹತ್ರ ನನ್ನ ಓದಿಸ್ತಾ ಇದ್ರು. ಆಮೇಲೆ 3 ಮತ್ತು 4ನೇ ಕ್ಲಾಸಿಗೆ ನಮ್ಮ ಹಳ್ಳಿಯಿಂದ ಪಕ್ಕದಲ್ಲಿ ವರಕನಹಳ್ಳಿ ಅಂತ ಹೇಳ್ಬಿಟ್ಟು 4 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಊರಲ್ಲಿ 7ನೇ ಕ್ಲಾಸ್ ವರೆಗೂ ಇರ್ತಕ್ಕಂಥ ಪ್ರಾಥಮಿಕ ಶಾಲೆ ಇತ್ತು. ಏನ್ ಬಸ್ ಸೌಲಭ್ಯ ಇತ್ತು? ಬಸ್ಸು ಕರೆಂಟು ನಮ್ಮ ಊರಿಗೆ ಏನೂ ಇರ್ಲಿಲ್ಲ ಸರ್. ಈವನ್ ರೋಡೇ ಇರ್ಲಿಲ್ಲ ಅವತ್ತಿಗೆ. 76 ಟೈಮಲ್ಲಿ, 75-76 ಸಮಯ ಇರ್ಲಿಲ್ಲ ಸರ್. ಆ ಟೈಮಲ್ಲಿ ನಾನು ಕಾಲ್ದಾರಿಯಲ್ಲಿ ಸ್ಕೂಲಿಗೆ ಹೋಗ್ಬಿಟ್ಟು 2 ವರ್ಷ ನಾನು ಓದಿದೆ. ಅಲ್ಲಿಂದ ನಮ್ಮ ತಂದೆಯವರು 5ನೇ ಕ್ಲಾಸಿಗೆ ಹೂವಿನಡಗಲಿಯಲ್ಲಿ ಅಲ್ಲಿ ಒಂದು ಪ್ರೈಮರಿ ಸ್ಕೂಲ್ಗೆ ಸೇರಿಸಿದ್ರು. ನಾವೆಲ್ಲ ಹಾಸ್ಟೆಲ್ ಅಲ್ಲಿ ಓದಿರ್ತಕ್ಕಂಥ ಜನ ನಾವು.
ಅಲ್ಲಿಂದ 9ನೇ ಕ್ಲಾಸ್ವರೆಗೂ ಹಡಗಲಿಯಲ್ಲಿ ಓದಿದೆ. ಅಲ್ಲಿಂದ ನನ್ನ ಬ್ರದರ್ ಒಬ್ಬರು ಧಾರವಾಡದಲ್ಲಿ ಓದ್ತಾ ಇದ್ರು. ಅವರು ಧಾರವಾಡದಲ್ಲಿ ಎಜುಕೇಶನ್ ಚೆನ್ನಾಗಿದೆ, ಇಲ್ಲಿ ಬಾ ನೀನ್ ಇಲ್ಲಿ ಓದಿದ್ರೆ ಚೆನ್ನಾಗಿ ಓದ್ತೀಯ ಅಂತ ಹೇಳ್ಬಿಟ್ಟು ನನ್ನ ಧಾರವಾಡಕ್ಕೆ ಕರ್ಕೊಂಡು ಹೋದ್ರು. ಧಾರವಾಡದಲ್ಲಿ RLS ಹೈಸ್ಕೂಲ್ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು SSLC ಮತ್ತೆ PUC KCD ಕರ್ನಾಟಕ ಸೈನ್ಸ್ ಕಾಲೇಜ್ ಅಂತ ಹೇಳಿ ಅಲ್ಲಿ PUC ಮಾಡಿದೆ. ಅವಾಗ್ಲೂ ನನಗೆ ಇಂಜಿನಿಯರಿಂಗ್ ಸೇರ್ಬೇಕು, ಇಂಜಿನಿಯರಿಂಗ್ ಅಂದ್ರೆ ನನಗೆ ಪದನೇ ಗೊತ್ತಿರ್ಲಿಲ್ಲ. ಇಂಗ್ಲಿಷ್ ನ ಪದಗಳೇ ಕನಿಷ್ಠ ಅಲ್ವಾ ಸರ್? ಇರ್ಲಿಲ್ಲ ಸರ್, ಪದ ಗೊತ್ತಿರ್ಲಿಲ್ಲ. ಆಮೇಲೆ ಅಲ್ಲಿಂದ ಹೇಗೋ ಅವ್ರು ಇವ್ರನ್ನೆಲ್ಲ ತಿಳ್ಕೊಂಡು ಇಂಜಿನಿಯರಿಂಗ್ ಅಂತ PUC ಆಯ್ತು, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ. ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಕ್ತು ದಾವಣಗೆರೆಯಲ್ಲಿ, ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು 89ರಲ್ಲಿ ಡಿಗ್ರಿ ಮುಗಿಸ್ಕೊಂಡು ಒಂದು 4 ತಿಂಗಳು 6 ತಿಂಗಳು ಕಾಲೇಜಲ್ಲೇ ಒಂದು 4 ತಿಂಗಳು ಪಾರ್ಟ್ ಟೈಮ್ ಲೆಕ್ಚರಿಂಗ್ ಮಾಡಿದೆ. 6 ತಿಂಗಳು ಅಪ್ರೆಂಟಿಸ್ ಅಂತ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಡಿಫೆನ್ಸ್ ಅಲ್ಲಿ 4 ವರ್ಷ ಸೇವೆ ಸಲ್ಲಿಸಿದೆ ಇಲ್ಲಿ ಬೆಂಗಳೂರಲ್ಲಿ ಆಸ್ ಎ ಟೆಕ್ನಿಕಲ್ ಮ್ಯಾನ್. ಐ ಆಮ್ ಸರ್ವಿಸ್ ಪರ್ಸನ್ ಅಲ್ಲ. ಅಲ್ಲಿಂದ ಈ ಇಲಾಖೆಗೆ 93ರಲ್ಲಿ ಸೆಲೆಕ್ಷನ್ ಆಯ್ತು. 94ರಲ್ಲಿ ಈ ಇಲಾಖೆಗೆ ಬಂದು ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಸೇರಿ ಅಲ್ಲಿಂದ ತುಮಕೂರು ಪೋಸ್ಟಿಂಗ್ ಆಯ್ತು. ತುಮಕೂರಲ್ಲಿ 2 ವರ್ಷ ಅಲ್ಲಿದ್ದೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ 96ರಲ್ಲಿ ಬೆಂಗಳೂರಿಗೆ ಬಂದೆ. ಹಂಗೆ ಇಲ್ಲಿ ಜರ್ನಿ ಇಲ್ಲಿ ಸ್ಟಾರ್ಟ್ ಆಯ್ತು. 2003ರಲ್ಲಿ ನನಗೆ ಉಪವಿದ್ಯುತ್ ಪರೀಕ್ಷೆಗಾಗಿ ಪದೋನ್ನತಿ ನೀಡಿದರು. ಅಲ್ಲಿ ಮತ್ತೆ ಬೆಂಗಳೂರಲ್ಲೇ ಕೆಲಸ ಮಾಡಿದೆ. ಮತ್ತೆ 2008ರಲ್ಲಿ 2007ರಲ್ಲಿ ನಾನು ರಾಮನಗರ ಹೊಸ ಜಿಲ್ಲೆಗೆ ಉಪವಿದ್ಯುತ್ ಪರೀಕ್ಷೆಗಾಗಿ ನನಗೆ ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿ ಒಂದು 11 ತಿಂಗಳು ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಸೆಂಟ್ರಲ್ ಅಂತೇಳಿ ಮಲ್ಲೇಶ್ವರಮಲ್ಲಿ ಇತ್ತು. ಅಲ್ಲಿ ಒಂದು 2 ವರ್ಷ ಮಾಡಿದೆ. ಅಲ್ಲಿಂದ ದೇವರ ಅನುಗ್ರಹ ಏನೋ ಗೊತ್ತಿಲ್ಲ, ನನ್ನ ಸ್ವಂತ ತಾಲೂಕಿಗೆ ಇದಕ್ಕೆ ಡೆಪ್ಟೇಷನ್ ಮೇಲೆ ನಾನು ತಾಲೂಕ್ ಪಂಚಾಯತಿ EO ಆಗಿ ಕೆಲಸ ನಿರ್ವಹಿಸಿದೆ. ತಾಲೂಕ್ ಪಂಚಾಯತಿಲೂ ನೀವು ಮಾಡಿದಿರ? ಹೌದು. ಇಂಜಿನಿಯರ್ ಮಾತ್ರ ಮಾಡಿಲ್ಲ, ನೀವು ತುಂಬಾ ಹಲವಾರು ರಂಗಗಳಲ್ಲಿ ಕೈ ಆಡಿಸಿದ್ದೀರಾ. ಅಲ್ಲಿ ನನಗೆ ತುಂಬಾ ಅಗಾಧವಾದ ನನಗೆ ಅನುಭವ ಬಂತು ಅಲ್ಲಿ. ಅದ್ಭುತ ಸರ್. ಅಲ್ಲಿ ಬೇರೆ, ಅಲ್ಲಿ ಫೀಲ್ಡೇ ಬೇರೆ. ನೀವು ಇಂಜಿನಿಯರ್ ಸೆಕ್ಟರ್ ಇಂದ ಸರ್ವಿಸ್ ಸೆಕ್ಟರ್ ಹೋದ್ರಿ? ಹೌದು, ಕಂಪ್ಲೀಟ್ ಡೆವಲಪ್ಮೆಂಟ್ ಸೆಕ್ಷನ್ ಹೋದೆ. ಆ ಡೆವಲಪ್ಮೆಂಟ್ ನನಗೆ ಅಗಾಧವಾದ ಅನುಭವ ಬಂತು. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು, ಪಬ್ಲಿಕ್ ಜೊತೆಗೆ ನಾನು ತುಂಬಾ ಈ ಜನಪ್ರತಿನಿಧಿಗಳ ಜೊತೆಗೆ ಕೆಲಸ ಮಾಡೋದಿತ್ತು ಅದು. ಹೀಗಾಗಿ ಅಲ್ಲಿ ಆ ಕೆಲಸ ಮುಗಿಸ್ಕೊಂಡು 2013ರಲ್ಲಿ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಮತ್ತೆ ಮಾತೃ ಸಂಸ್ಥೆಗೆ ಮತ್ತೆ ವಾಪಸ್ ರಿಪ್ಯಾಟ್ರಿಯೇಷನ್ ಆಯ್ತು. 2013ರಲ್ಲಿ ಇದೇ ಚೇರ್ ಅಲ್ಲಿ ಬಂದು ಕೂತ್ಕೊಂಡೆ, ಇಲ್ಲೇ ಇದೇ ಆಫೀಸಲ್ಲಿ. ಅಲ್ಲಿಂದ ಮತ್ತೆ ಒಂದು 11 ತಿಂಗಳು ಇಲ್ಲಿ ಕೆಲಸ ಮಾಡಿದೆ. ಅಷ್ಟರಲ್ಲಿ ನನಗೆ ವಿದ್ಯುತ್ ಪರೀಕ್ಷೆಗಾಗಿ ಪ್ರಮೋಷನ್ ಆಗ್ಬಿಟ್ಟು ನಾನು ಮತ್ತೆ ಕೇಂದ್ರ ಕಚೇರಿಗೆ ಹೋದೆ. ಕೇಂದ್ರ ಕಚೇರಿಯಲ್ಲಿ ಕರೆಕ್ಟ್ ಆಗಿ 1 ವರ್ಷ ಇದ್ದೆ. ಅಷ್ಟರಲ್ಲಿ ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಗಿ ನನಗೆ ಶಿರ್ಸಿ, ಉತ್ತರ ಕನ್ನಡ ಜಿಲ್ಲಾ ಶಿರ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಒಂದು ವರ್ಷ 7 ತಿಂಗಳು ಅಲ್ಲಿ ಕೆಲಸ ಮಾಡಿದೆ. ಅದನ್ನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ನಾರ್ತಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಟ್ರಾನ್ಸ್ಫರ್ ಆಗಿ ಬಂದೆ. ಅಲ್ಲಿ ಒಂದು 5 ವರ್ಷ ಸೇವೆ ಸಲ್ಲಿಸಿದೆ ಬೆಂಗಳೂರು ಉತ್ತರದಲ್ಲಿ. ಅಲ್ಲಿಂದ ಮತ್ತೆ 5 ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಆಯ್ತು. ಮತ್ತೆ ಶಿರ್ಸಿಗೆ ಹಾಕಿದ್ರು. ಅಲ್ಲಿ ಒಂದು 3 ತಿಂಗಳಿದೆ. ಆವಾಗಲೇ ಈ ಕರೋನಾ ಎಂಬುದು 19ರ ಕಾಲ ಸಮಯ ಸ್ವಲ್ಪ ಇದು ಇತ್ತು. ಒಂದು 3 ತಿಂಗಳು ಮಾಡೋ ಅಷ್ಟರಲ್ಲಿ ನನ್ನ ಸಹೋದ್ಯೋಗಿ ಒಬ್ರು ಕರೋನಾದಲ್ಲಿ ಇದು ಆದ್ರು. ಅವ್ರ ಜಾಗ ಖಾಲಿ ಇದ್ದಿದ್ರಿಂದ ನಾನು ಶಿರ್ಸಿಯಿಂದ ಮತ್ತೆ ಅಲ್ಲಿಗೆ ಬಂದೆ. ವಿದ್ಯುತ್ ಪರೀಕ್ಷೆಗಾಗಿ ಬೆಂಗಳೂರು ವೆಸ್ಟ್ ಆಫೀಸಿಗೆ ಬಂದೆ. ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿ ಮತ್ತೆ ನನಗೆ ಇಲ್ಲಿಗೆ ವಿದ್ಯುತ್ ಪರೀಕ್ಷೆಗಾಗಿ ಪದೋನ್ನತಿ ನೀಡಿದ ಮೇಲೆ ನಾನು ಇಲ್ಲಿ ಬಂದು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಅದ್ಭುತ ಸರ್. 35 ವರ್ಷಗಳ ನಿಮ್ಮ ಜರ್ನಿನ ಕೇವಲ 3 ನಿಮಿಷದಲ್ಲಿ ತುಂಬಾ ಅದ್ಭುತವಾಗಿ ಕಟ್ಕೊಟ್ರಿ ಸರ್. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆ ನೆನಪುಗಳು ಅನ್ನೋದು ಅದೊಂಥರ ಏನು ಮಿಲ್ಕ್ ಆಗ್ತಾ ಇದ್ರೆ ಅದೊಂಥರ ಚಂದ ಸರ್. ಅದು ಕಷ್ಟ ಇರ್ಲಿ, ಸುಖ ಇರ್ಲಿ, ನೋವಿರ್ಲಿ, ದುಃಖ ಇರ್ಲಿ, ಪ್ರತಿಯೊಂದು. ಸರ್, ಇವಾಗ ನೀವು ಓದುವ ಸಮಯದಲ್ಲಿ ನಿಮ್ಮ ಗ್ರಾಮಕ್ಕೆ ಬಸ್ ಇದ್ದಿಲ್ಲ, ಕರೆಂಟ್ ಇದ್ದಿಲ್ಲ.
ಸರ್ ಅದರಲ್ಲೂ ನೀವು ಇಂಜಿನಿಯರ್ ಆಗ್ಬೇಕು ಅನ್ನೋ ಒಂದು ಛಲ ಬಂತ, ಅಥವಾ ನಿಮ್ಗೆ ಯಾರಾದ್ರು ಇನ್ಸ್ಪೈರ್ ಆಗಿದ್ರ ಸರ್? ಯಾವ ತರ ನೀವು ಈ ಇಂಜಿನಿಯರಿಂಗ್ ವೃತ್ತಿ ಮಾಡಿದ್ರಿ ಸರ್? ಸರ್ ನಾನು ಇಂಜಿನಿಯರಿಂಗ್ ಅಂತ ಪದನೇ ಕೇಳಿರ್ಲಿಲ್ಲ. ಕೇಳಿರ್ಲಿಲ್ಲ ಸರ್. ನಾನು PUC ಮಾಡ್ತಿರ್ಬೇಕಾದ್ರೆ ಧಾರವಾಡದಲ್ಲಿ ಎಜುಕೇಶನ್ ಅಂದ್ರೆ ಸ್ವಲ್ಪ ತುಂಬಾ ಹೆಸರಿತ್ತು. ಹೌದು ಸರ್, ಹೌದು. ಆ ಮೂಮೆಂಟ್ ಅಲ್ಲಿ ನನ್ನ ಸಹೋದ್ಯೋಗಿಗಳು ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ನನ್ನ ಸಹಪಾಠಿಗಳು ಅವರೆಲ್ಲ ಅನ್ಕೊಂತ ಇದ್ರು. ಅವಾಗ ನನ್ನ ತಂದೆ ತಾಯಿಗಳಿಗೆ ಅವರು ಟೋಟಲಿ ಅವ್ರು ಓದೇ ಇಲ್ಲ. ತಂದೆ ತಾಯಿಗಳು ಇಬ್ರು ಓದೇ ಇಲ್ಲ. ಮನೆ ಅಪ್ಪ ಹೆಸರು ಅವರು ದಿವಂಗತರು ಥಾವರೆ ನಾಯಕ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಮೀನ್ದಾರರು. ಅವರು ಒಂದು 100 ಎಕರೆ ಜಮೀನ್ ಇರ್ತಕ್ಕಂಥ ಜಮೀನ್ದಾರರು ಅವರು. ಅವ್ರ ಮಗ, ನಾನು 5ನೇ ಮಗ. ನಮ್ಮ ತಂದೆಗೆ 6 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, ನಾನು 5ನೇ ಮಗ. ನನಗೆ ಒಂದು ಇಂಜಿನಿಯರಿಂಗ್ ಓದ್ಲಿಕ್ಕೆ ಅವ್ರು ಪ್ರೋತ್ಸಾಹಿಸಿದ್ರು ಅಥವಾ ನಾನೇ ಸೇರ್ಕೊಂಡು ಬಟ್ ನನ್ನ ತಂದೆಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನನಗೆ ಈ ಮಟ್ಟಕ್ಕೆ ತಂದ್ಬಿಟ್ಟು ಇಲ್ಲಿ ಒಂದು ಈ ಸದಾವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಾನು ಸಾಲದು. ನನ್ನ ತಂದೆ ತಾಯಿಗೆ, ನನ್ನ ಕುಟುಂಬಕ್ಕೆ. ಸರ್ ದೊಡ್ಡವರು ಅಂದ್ರೆ ಸರ್ ನಿಮ್ಗಿಂತ ಹಿರಿಯರು ಏನು ಅಣ್ಣ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಸರ್? ದೊಡ್ಡ ಅಣ್ಣ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ. ಸರಿ ಸರ್. ಅವ್ರ ಕೆಳಗಡೆ 2 ಬ್ರದರ್ಸು ಅಗ್ರಿಕಲ್ಚರಿಸ್ಟ್, ಅವ್ರು ಆಕ್ಚುಲಿ ರೈತರು. 4ನೇ ಬ್ರದರು ಅವರು ಪೊಲಿಟಿಷಿಯನ್. ಅವರು 2008ರಲ್ಲಿ MLA ಆಗಿದ್ರು, ಹೂವಿನಡಗಲಿ ಕಾನ್ಸ್ಟಿಟ್ಯೂನ್ಸಿ. ಅದಾದ್ಮೇಲೆ ನಾನು 5ನೇವರು. ನನ್ನ ತಮ್ಮ ಇನ್ನೊಬ್ಬನ, ಅವನು ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ, ಬಟ್ ಹೀಸ್ ಇನ್ ಪೊಲಿಟಿಷಿಯನ್ ಇದ್ದಾರೆ. ಒಟ್ಟಲ್ಲಿ ನಿಮ್ಮಲ್ಲಿ ಸರ್ಕಾರಿ ನೌಕರರು ಇದ್ದೀರಾ, ಪ್ರೈವೇಟ್ ಕಂಪನಿ ನೌಕರರು ಇದ್ದೀರಾ, ಪೊಲಿಟಿಷಿಯನ್ಸು ಇದ್ದೀರಾ, ಆಮೇಲೆ ರೈತರು ಇದ್ದೀರಾ. ಒಂದು ಫುಲ್ಲಿ ಲೋಡೆಡ್ ಕುಟುಂಬ ಸರ್ ನಿಮ್ಗೆ. ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಕುಟುಂಬ. ಎಲ್ಲಾ ರಂಗದಲ್ಲೂ ಇದ್ದೀರಾ. ಹೌದು ಸರ್. ಸರ್, ಕಳೆದ 35 ವರ್ಷಗಳಿಂದ ಸೌಲಭ್ಯವೇ ಇಲ್ಲದಂತ ಒಂದು ಹೊಸ ಇಲಾಖೆಗೆ ನೀವು ಬಂದು ಸೇರ್ಕೊಂಡು ಇವತ್ತು ಎಲ್ಲಾ ಸೌಲಭ್ಯಗಳನ್ನು ಪಡೆದಂತ ಒಂದು ಇಲಾಖೆ ಅಂದ್ರೆ ಅದು ವಿದ್ಯುತ್ ಪರಿವೀಕ್ಷಣಾ ಇಲಾಖೆ ಸರ್. ಆ ಒಂದು ಕಾಲಘಟ್ಟದಿಂದ ಈ ಕಾಲಘಟ್ಟದವರೆಗೂ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಿಮ್ಮ ಒಂದು ವರ್ಕ್ಮನ್ಶಿಪ್ ಆಗಿರ್ಬೋದು, ಕೆಲಸದ ರೀತಿ ಆಗಿರ್ಬೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸರ್, ನಾನು ಇಲಾಖೆಗೆ ಸೇರಿದಾಗ ಇಲಾಖೆಗೆ ಮೂಲ ಸೌಕರ್ಯಗಳು ಇರಲಿಲ್ಲ. ಹೋಗ್ತಾ ಬರ್ತಾ ಏನಾಯ್ತು, ಒಬ್ಬೊಬ್ರು ಮುಖ್ಯ ವಿದ್ಯುತ್ ಪರೀಕ್ಷೆಗಳು ಅವ್ರದೇ ಆದಂತ ವೇಯಲ್ಲಿ ಬಂದ್ರು. ಅದಕ್ಕೆ ಎಲ್ಲಾ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ರು. ಸಪೋರ್ಟ್ ಮಾಡ್ಕೊಂಡು ಒಂದೊಂದು ಕರೆಕ್ಟ್ ಆಗಿ ಕೂಡ್ಬೇಕಂತಂದ್ರೆ ನಮ್ದೇ ಆದಂತ ಒಂದು ಕರೆಕ್ಟ್ ಆಗಿ ಆಫೀಸ್ ಕಚೇರಿನೇ ಇರ್ಲಿಲ್ಲ. ಒಂದೇ ಕಚೇರಿ ಇತ್ತು ಇಡೀ ಕರ್ನಾಟಕಕ್ಕೆ. ಅದು KR ಸರ್ಕಲ್ ಅಲ್ಲಿ ನಾನ್ ನೋಡಿರ್ತಕ್ಕಂಥ ಬರೀ ಒಂದೇ ಒಂದು ಫ್ಲೋರ್. ಆ ಫ್ಲೋರ್ ಅಲ್ಲಿ ನಾರ್ತ್ ಸೌತ್ ಅಂತ ಹೇಳ್ಬಿಟ್ಟು 2 ಆಫೀಸು ಪ್ಲಸ್ ಹೆಡ್ ಆಫೀಸು ಪ್ಲಸ್ ಡಿವಿಷನ್ ಆಫೀಸು, 4 ಆಫೀಸು ಒಂದೇ ಫ್ಲೋರ್ ಅಲ್ಲಿ ಇತ್ತು. ಎಲ್ಲ ಚಿಕ್ಕದು. ಒಂದು ಆಫೀಸಲ್ಲಿ 3 ಜನ 4 ಜನ ಅಷ್ಟೇ ಇದ್ದಿದ್ದು. ಹೀಗಾಗಿ ಇವತ್ತಿನ ಮಟ್ಟಕ್ಕೆ ಹೇಳ್ಬೇಕಂತಂದ್ರೆ ತುಂಬಾ ಮುಂದೆ ಬದಲಾವಣೆ ಆಗಿದೆ. ಸರ್ಕಾರ ಅದೇ ತರ ನಮಗೆ ಸಹಕಾರ ಕೊಟ್ಟಿದೆ, ಸವಲತ್ತು ಕೊಟ್ಟಿದೆ. ಇವತ್ತು ಅದೇ ತರ ಡಿಪಾರ್ಟ್ಮೆಂಟ್ ತುಂಬಾ ಎಕ್ಸ್ಪ್ಯಾಂಡ್ ಆಗಿದೆ. ಅವಾಗೆಲ್ಲ ನಾವಿದ್ದಾಗ ಬಹಳ ಕಡಿಮೆ ಜನ, ಕಮ್ಮಿ ಇತ್ತು, ತುಂಬಾ ಕಡಿಮೆ ಇತ್ತು. ಇವತ್ತು ವಿದ್ಯುತ್ ಇನ್ಸ್ಟಾಲೇಷನ್ಸ್ ಅದ್ರ ಪ್ರಕಾರ ತುಂಬಾ ಬೆಳೆದಿದ್ದಾವೆ. ಬಹಳ ಬೆಳೆದಿದೆ. ಇನ್ನು ಈಗ ಆಕ್ಚುಲಿ ಡಿಪಾರ್ಟ್ಮೆಂಟ್ ಗೆ ಕನಿಷ್ಠ ಅಂದ್ರೆ ಒಂದು 100-200 ಪೋಸ್ಟ್ಗಳು ಬೇಕು. ಇನ್ನು ಬೇಕು. ಈಗ ಮಾಡಕ್ ಆಗ್ತಾ ಇಲ್ಲ. ಪ್ರೆಷರ್ ಜಾಸ್ತಿ ಆಗಿದೆ. ಒಂದು ಟೈಮಲ್ಲಿ ಕೆಲಸನೇ ಇದ್ದಿಲ್ಲ, ಇವತ್ತು ಕೆಲಸ ಮಾಡಕ್ ಆಗ್ತಿಲ್ಲ, ಅಷ್ಟು ಪ್ರೆಷರ್ ಇದೆ. ಈ ಡಿಪಾರ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇದು. ಒಬ್ಬ ಮನುಷ್ಯನ ಪ್ರಾಣ ಉಳಿಸ್ಲಿಕ್ಕೆ ವಿದ್ಯುತ್ ಅಪಘಾತ ಆದಾಗ ಪ್ರಾಣ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇಲಾಖೆ ತಡೆಗಟ್ಟೋದಕ್ಕೋಸ್ಕರ ಸುರಕ್ಷತಾ ದೃಷ್ಟಿಕೋನದಲ್ಲಿರುವಂತ ಪರಿವೀಕ್ಷಣಾ ಇಲಾಖೆ ಇದು. ಈಗ ಬೆಳಿತಿರೋ ಈ ಕರ್ನಾಟಕ ಬೆಳಿತಿರೋದು ನೋಡಿದ್ರೆ, ಅದು ಅಲ್ಲಿ ಬೆಂಗಳೂರು ಬೆಳಿತಿರೋದು ನೋಡಿದ್ನಪ್ಪ ಅಂದ್ರೆ, ಬೆಂಗಳೂರಲ್ಲೇ ನಮಗೆ ಕನಿಷ್ಠ ಅಂದ್ರೆ 30-40 ಪೋಸ್ಟ್ಗಳು ಬೇಕಿಲ್ಲಿ. ಅಷ್ಟು ವಿದ್ಯುತ್ ಸ್ಥಾವರಗಳು ಬಂದ್ಬಿಟ್ಟಿದ್ದಾವೆ ಈಗ. ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ನಿಜವಾಗ್ಲೂ ಗಮನ ಹರಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ. ಆಗ್ಲಿ ದೇವರು ಮಾಡಿ. ಇರ್ತಕ್ಕಂಥ ಅಧಿಕಾರಿಗಳು ಅದ್ರ ಬಗ್ಗೆ ಅವರು ಮುತುವರ್ಜಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಮುಖ್ಯ ವಿದ್ಯುತ್ ಪರೀಕ್ಷಕರು ತುಂಬಾ ಕಾಳಜಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರದ್ದು ಈಡೇರ್ಲಿ, ಅವ್ರ ಆಸೆಗಳು ಈಡೇರ್ಲಿ. ನಮ್ ಕೆಳಗಡೆ
ಇರ್ತಕ್ಕಂಥ ಇನ್ನು ಹೊಸ ಇಂಜಿನಿಯರ್ಸ್ ಬರ್ಲಿ, ಬರ್ಲಿ, ಇಲಾಖೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನೀವು ಬಯಸ್ತೀನಿ ಸರ್. ಸರ್, ಇವಾಗ ನೀವು ಅನುಭವಿಗಳು, 35 ವರ್ಷ ಸರ್ವಿಸ್ ಇದೆ, ಜೀವನನೂ ನೋಡಿದ್ದೀರಾ, ಸರ್ವಿಸು ನೋಡಿದ್ದೀರಾ ಸರ್. ಇವಾಗ ಮುಂದೆ ಬರುವಂತಹ ಯುವ ನೌಕರರಿಗೆ ಅಥವಾ ಯುವ ಎಇಗಳಿಗೆ, ಈ ಇಂಜಿನಿಯರ್ಗಳಿಗೆ ನೀವೇನು ಒಂದು ಕಿವಿ ಮಾತು ಅಥವಾ ಒಂದು ಮಾರ್ಗದರ್ಶನ ಅಂದ್ರೆ ಏನ್ ಹೇಳ್ತೀರಾ ಸರ್? ಸರ್, ಈಗಿಂದ ಜನರೇಷನ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವ್ರ ತಕ್ಕಂತೆ ಸರ್ಕಾರದ ನಿಯಮಗಳು ಬದಲಾಗಬೇಕು. ನಾವು ಹಳೇದಕ್ಕೆ ಅಂಟ್ಕೊಂಡು ಕುತ್ಕೋಬಾರ್ದು. ಅವಾಗ ಈಗಿನ ಯುವ ಪೀಳಿಗೆಗೆ ಈ ಬರ್ತಕ್ಕಂಥ ಇಂಜಿನಿಯರ್ಸ್ಗಳಿಗೆ ಅವರ ತಕ್ಕಂತೆ ಕೆಲಸಗಳನ್ನು ಸರ್ಕಾರ ಒಂದು ಚಾಕಚಕ್ಯತೆ ಇರಬೇಕು ಸರ್ಕಾರ. ಇನ್ನು ಹಳೇದ್ರಲ್ಲಿ ಇದಾವೆ, ಅದು ಹೊಸದಾಗಿ ಬರಬೇಕು. ಅವಾಗ ಬಂದಾಗ ಅವ್ರು ಬಂದಿರ್ತಕ್ಕಂಥ ಹೊಸ ಮುಖಗಳಿಗೆ ಒಂಥರ ಕೆಲಸ ಮಾಡ್ಲಿಕ್ಕೆ ಹುರುಪು ಬರುತ್ತೆ. ನೀವು ಹಳೇದೇ ನಾವು 1947 1956 ಅಲ್ಲಿ ಮಾಡಿರ್ತಕ್ಕಂಥ ನಿಯಮಗಳನ್ನೇ ಇದು ಮಾಡ್ಕೊಂಡು ಹೋಗ್ಬಾರ್ದು. ಕಾಲಕ್ಕೆ ತಕ್ಕಂತೆ ಬದಲಾಯಿಸ್ಕೊಂಡು ಹೋಗ್ಬೇಕು. ಆಯಾ ಜನರೇಷನ್ ತಕ್ಕಂತ ಸೌಲಭ್ಯಗಳನ್ನು ಕೊಡ್ಬೇಕಾಗತ್ತೆ. ಹೌದು, ರೆವಿನ್ಯೂ ಬರ್ತಾ ಇರುತ್ತೆ. ಇವಾಗ ಸೌಲಭ್ಯಗಳು ಅಂತಂದ್ರೆ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವೆಹಿಕಲ್ ಗಳಿಗೆ ಸಮಸ್ಯೆ ಇಲ್ಲ. ಈಗ ವೆಹಿಕಲ್ಗಳು ಸಾಕಷ್ಟು ವೆಹಿಕಲ್ಗಳು ಬಂದ್ಬಿಟ್ಟಿದ್ದಾವೆ. ಒಂದಾನೊಂದ್ ದಿನದಲ್ಲಿ ನಾವು ಬೇರೆ ವೆಹಿಕಲ್ ಬಸ್ಗಳನ್ನು ನಂಬ್ಕೊಂಡಿದ್ವಿ. ಬಸ್ ಮೇಲೆನೆ ಹೋಗ್ಬೇಕು, ಸಾಕಷ್ಟು ಸಮಯ ತಗೊಂತಿತ್ತು ಅದು. ಈಗ ಎಲ್ಲಾ ನಮ್ಮ ಉಪವಿದ್ಯುತ್ ಪರೀಕ್ಷೆ ಮೇಲಿರ್ತಕ್ಕಂಥ ಎಲ್ಲರಿಗೂ ವೆಹಿಕಲ್ ಇದೆ. ಬಟ್ ಇವತ್ತು ಸ್ಪಾಂಟೇನಿಯಸ್ ಆಗಿ ನಾವು ಸ್ಪಂದಿಸಬೇಕಾಗಿದೆ. ಅಷ್ಟೇ ಸ್ಪೀಡ್ ಆಗಿ ನೀವು ಜನರ ಜೊತೆಲಿ ನೀವು ಬೆರಿಬೇಕಾಗಿದೆ, ಅವರ ಕೆಲಸಗಳು ಮಾಡಿಕೊಡ್ಬೇಕು. ಸರ್, ಕಳೆದ 35 ವರ್ಷದ ಕೆಳಗಡೆ ನಿಮ್ಗೆ ಈ ಇಲಾಖೆ ಇತ್ತು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವತ್ತಿಗೂ ಸಾರ್ವಜನಿಕರಿಗೆ ಈ ಇಲಾಖೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಸರ್. ಸಹಜವಾಗಿ ಅವನು ಒಂದು MS ಬಿಲ್ಡಿಂಗ್ ಕಟ್ಟಿದಾಗ್ಲೋ ಅಥವಾ ಒಂದು ಏನು ಟ್ರಾನ್ಸ್ಫಾರ್ಮರ್ ಸಬ್ಸ್ಟೇಷನ್ ಮಾಡಿದಾಗ್ಲೋ ಅವನಿಗೆ ಒಂದು ಪರಿವಿಗೆ ಬರುತ್ತೆ, ಇದೊಂದು ಇಲಾಖೆ ಇದೆ ಅಂತ. ಸಹಜ ಮನುಷ್ಯನಿಗೆ ಇದರ ಒಂದು ಪರಿವಿರಲ್ಲ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈಗ ಸರ್ಕಾರ ಏನಂತಂದ್ರೆ ಮಧ್ಯದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಅಂತ ಹೇಳ್ಬಿಟ್ಟು ತಂದ್ಬಿಟ್ಟಿದ್ದಾರೆ. ವಿದ್ಯುತ್ ಗುತ್ತಿಗೆದಾರರು ಅಂತ ಹೇಳ್ಬಿಟ್ಟು ಅವ್ರು ಆಕ್ಚುಲಿ ಮನವರಿಕೆ ಮಾಡ್ಬೇಕು ಗ್ರಾಹಕರುಗಳಿಗೆ, ಇದು ಒಂದು ಇಲಾಖೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ಎಲ್ಲೋ ಎಡವಿದೆ. ಅಲ್ಲಿ ಅಪ್ಲಿಕೆಂಟ್ ಅಂತ ಹೇಳ್ಬಿಟ್ಟು ಅರ್ಜಿದಾರ ಅಂತ ಪ್ರಶ್ನೆ ಬಂದಾಗ ಅರ್ಜಿದಾರ ಇಲ್ಲಿ ಬರ್ತಾನೆ ಇಲ್ಲ ಪಿಕ್ಚರಿಗೆ. ಅರ್ಜಿದಾರ ಅಂತಂದ್ರೆ ವಿದ್ಯುತ್ ಗ್ರಾಹಕರುಗಳು ಅರ್ಜಿದಾರರು, ಅವ್ರಿಗೆ ಕರೆಂಟ್ ಬೇಕಾಗಿತ್ತು. ಮಧ್ಯದಲ್ಲಿ ಕೆಲಸ ಮಾಡಿಕೊಡೋರು ವಿದ್ಯುತ್ ಗುತ್ತಿಗೆದಾರ. ಅಲ್ಲಿ ಅವರು ಪಿಕ್ಚರಿಗೆ ಬರ್ದಂಗೆ ಈ ವಿದ್ಯುತ್ ಗುತ್ತಿಗೆದಾರರು ಎಲ್ಲೋ ಒಂದು ಅವರು ನಮಗೆ ಕೈ ಸಿಗೋದಿಲ್ಲ, ನಮಗೆ ಅವರೆಲ್ಲೋ ಇರ್ತಾರೆ. ಅಪ್ಲಿಕೇಶನ್ ಅಂತಂದಾಗ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅವ್ರದ್ದು ಮೊಬೈಲ್ ನಂಬರ್ ಹಾಕ್ಬೇಕು, ಅವ್ರ ಆಧಾರ್ ಕಾರ್ಡ್ ಹಾಕ್ಬೇಕು. ಎಲ್ಲ ಏನಾಗ್ತಾ ಇದೆ ಅಂತಂದ್ರೆ ಮೊಬೈಲ್ ನಂಬರು ವಿದ್ಯುತ್ ಗುತ್ತಿಗೆದಾರರೇ ಹಾಕ್ತಾ ಇದ್ದಾರೆ. ಹೀಗಾಗಿ ಗ್ರಾಹಕರಿಗೆ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಾಗದೇ ಇಲ್ಲ. ಇವ್ರು ಪೇಪರ್ ತಗೊಂಡ್ಬರ್ತಾರೆ, ಎಲ್ಲ ಪೇಪರ್ ವೈಸ್ ಎಲ್ಲ ಕರೆಕ್ಟ್ ಆಗೇ ಮಾಡ್ತಾ ಇದ್ದಾರೆ. ಆ ಪೇಪರ್ ಬಂದಾಗ ಎಲ್ಲ ತಂದ್ಬಿಟ್ಟು ನಮಗೆ ತಂದು ಕೊಟ್ಬಿಡ್ತಾರೆ. ನೇಪಥ್ಯಕ್ಕೆ ಸರಿಸ್ತಾ ಇದಾರೆ ಗ್ರಾಹಕರನ್ನ ಗೊತ್ತು ಮಾಡಿಸ್ಬೇಕು, ಅದು ಅವ್ರದ್ದು ಆದ್ಯ ಕರ್ತವ್ಯ. ಅದು ಒಂದೆಲ್ಲೋ ಹೀಗಾಗಿ ಸ್ವಲ್ಪ ನಾವು ಪಬ್ಲಿಕ್ಗೆ ಬಂದಿಲ್ಲ. ಅದರಿಂದ ನಾವು ಈ ಡಿಪಾರ್ಟ್ಮೆಂಟ್ ಗೌಪ್ಯವಾಗಿ ಇದೆ ಅಂತ ನಾನು ಹೇಳ್ಬೇಕು ಸರ್. ಇವಾಗ ಕಳೆದ 35 ವರ್ಷಗಳಿಂದ ನೀವು ಹಲವಾರು ಬೆಳವಣಿಗೆಗಳು ನೋಡಿದೀರಾ, ಆಫೀಸರ್ಸ್ ನೋಡಿದೀರಾ, ನಿಮ್ಮ ಹಿರಿಯ ಅಧಿಕಾರಿಗಳು ನೋಡಿದೀರಾ. ಅತ್ಯುತ್ತಮವಾಗಿ ಕೆಲಸ ಮಾಡಿದಂತ ಅಧಿಕಾರಿ ಅಂದ್ರೆ ಯಾರನ್ನ ನೀವು ನೆನ್ಸ್ಕೊತೀರಾ ಸರ್? ಅಂದ್ರೆ ನಿಮ್ಮ ಇಲಾಖೆನ ಒಂದು ಮಟ್ಟದಲ್ಲಿ ಏನೋ ಒಂದು ಎಸ್ಟಾಬ್ಲಿಷ್ ಮಾಡಿರೋದಾಗಿರ್ಬೋದು ಸರ್. ಅದನ್ನ ಹೇಳ್ಬೇಕಂತಂದ್ರೆ, ಈಗ ನಾನು ಆಕ್ಚುಲಿ ಈ ಇಲಾಖೆಗೆ 2ನೇ ಬ್ಯಾಚ್ ಅಲ್ಲಿ ಬಂದಿರ್ತಕ್ಕಂಥ. ಮೊದಲನೇ ಬ್ಯಾಚ್ ಅಲ್ಲಿ ಒಂದು 3-4 ಜನ ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಹೇಳ್ಬೇಕಂತಂದ್ರೆ DH ಬಸವರಾಜ್ ಅವರು. ಅವ್ರದ್ದು ಹಿಂದಿಂದನೇ ಸ್ವಲ್ಪ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೊಂಡಿರ್ತಕ್ಕಂಥದ್ದು ಸ್ವಲ್ಪ DL ನಾಗರಾಜು, ರುಬಾನಿ, ಜಾವೇದ್ ರುಬಾನಿ, ಮೊನ್ನೆ ಅವರೆಲ್ಲ ಮುಖ್ಯ ವಿದ್ಯುತ್ ಪರೀಕ್ಷೆ ಆಗಿರ್ತಕ್ಕಂಥವ್ರು. ಅವರು ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಕಾಳಜಿ ವಹಿಸಿದ್ರು. ನಮ್ಮ ಬ್ಯಾಚ್ ಅಲ್ಲಿ ಅಂತ ಪ್ರಶ್ನೆ ಬಂದಾಗ ಸುಬ್ರಹ್ಮಣ್ಯ ಈಗ ಮೊನ್ನೆ ರಿಟೈರ್ಡ್ ಆಗಿರ್ತಕ್ಕಂಥ ಅವ್ರ ಕೊಡುಗೆ ನಾವು ಹೇಳಲಿಕ್ಕೆ ಆಗೋದಲ್ಲ, ಅಂತ ಕೊಡುಗೆ ಕೊಟ್ಟಿದ್ದಾರೆ ಇಲಾಖೆಗೆ ಅವರು. ಅದು ಎಕ್ಸ್ಟ್ರಾರ್ಡಿನರಿ. ಅವರು ಎಕ್ಸ್ಟ್ರಾರ್ಡಿನರಿ. ಅವರಿಗೆ ಡಿಪಾರ್ಟ್ಮೆಂಟ್ ಈಗ ಮಾಡ್ಬೇಕು ಅಂತಂತಂದ್ರೆ ಹಿಡಿದಿದ್ದ ಕೆಲಸ ಮಾಡೋವರೆಗೂ ಬಿಟ್ಟಿರ್ಲಿಲ್ಲ. ಅದಕ್ಕೆ ಬ್ಯಾಕ್ ಸಪೋರ್ಟು
ನೀವೆಲ್ಲ ಇದ್ರಿ, ಸಪೋರ್ಟ್ ಇದ್ವಿ ನಾವು, ಸಪೋರ್ಟ್. ಆದ್ರೆ ನಾವು ಮುಂದೆ ಬರ್ತಿರ್ಲಿಲ್ಲ, ಸಾರಥಿಯಾಗಿ ಅವ್ರು ಹೇಳ್ತಾ ಇದ್ರು. ಹೌದು, ಅವರು ಸ್ವಲ್ಪ ಅವರಲ್ಲಿ ಆ ಚಾಕಚಕ್ಯತೆ ಇತ್ತು. ಹೀಗಾಗಿ ಅವರು ಡಿಪಾರ್ಟ್ಮೆಂಟ್ ಭಾರಿ ಕೆಲಸ ಮಾಡಿದ್ದಾರೆ. ಈ ಡಿಪಾರ್ಟ್ಮೆಂಟ್ ಇವತ್ತು ನಾವೆಲ್ಲ ಈ ಫೆಸಿಲಿಟಿ ನೋಡ್ಕೊಂಡು ಈ ಪ್ರಮೋಷನ್ಸ್ ಎಲ್ಲ ನೋಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸುಬ್ರಹ್ಮಣ್ಯ ಸರ್. ಸರ್, ಇವಾಗ ಮುಂದಿನ ಬದಲಾವಣೆಗಳು ಅಂದ್ರೆ ಇಲಾಖೆಯಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ಸುರಕ್ಷತಾ ದೃಷ್ಟಿಕೋನದಲ್ಲಾಗಿರ್ಬೋದು ಅಥವಾ ಎಸ್ಕಾಂಗಳಲ್ಲಾಗಿರ್ಬೋದು, ನೀವೊಬ್ಬ ಅನುಭವಿ ಅಧಿಕಾರಿಯಾಗಿ ಯಾವ ರೀತಿಯ ಬದಲಾವಣೆ ಬೇಕು, ಸುರಕ್ಷತಾ ದೃಷ್ಟಿಕೋನದಲ್ಲಿ ಪಬ್ಲಿಕ್ ಆಗಿರ್ಬೋದು ಸರ್, ಗುತ್ತಿಗೆದಾರರಾಗಿರ್ಬೋದು, ಯಾವ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನೀವು ಹೇಳ್ತೀರಾ ಸರ್? ಸರ್, ಈಗ ಎಲ್ಲ ಎಸ್ಕಾಮ್ಸ್ಗಳಲ್ಲಿ ಲೈನ್ ಮ್ಯಾನ್ಗಳಿಗೆ ಸರಿಯಾದ ತರಬೇತಿ ಇಲ್ಲ. ಹೊಸ ಪೀಳಿಗೆ ಹುಡುಗರಿಗೆ ಅಲ್ಲಿ ನಮ್ಮ ನಿಯಮಗಳಲ್ಲಿ ಹೇಳೋದೇ ಬೇರೆ, ಇವ್ರು ರಿಕ್ರೂಟ್ಮೆಂಟ್ ಮಾಡ್ತಿರೋದೇ ಬೇರೆ. SSLC ಆದವನಿಗೆ ಲೈನ್ ಮ್ಯಾನ್ ಅಂತ ಕೊಡ್ತಾರೆ, ಅವನಿಗೆ ಎಲೆಕ್ಟ್ರಿಕಲ್ ಬಗ್ಗೆ, ಈ ವಿದ್ಯುತ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅವ್ರನ್ನ ಲೈನ್ ಮ್ಯಾನ್ ಅಂತ ಹೇಳ್ಬಿಟ್ಟು ತಂದ್ಬಿಡ್ತಾರೆ. ಅವರು ಎಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು, ಹೇಗೆ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ತರ ಟ್ರೈನಿಂಗ್ ಕೊಡಲ್ಲ. ಈ ಸಂದರ್ಭಗಳು ಅಪಘಾತ ಆದಾಗ ನಾವು ನಮ್ಮ ರೂಲ್ ಅಲ್ಲಿ ಹೇಳೋದೇ ಬೇರೆ, ಅವನು ಮಿನಿಮಮ್ ಎಲೆಕ್ಟ್ರಿಕಲ್ ITI ಆದ್ರೂ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಕರೆಂಟಿನ ಬೇಸಿಕ್ ನಾಲೆಡ್ಜ್ ಇರ್ಬೇಕು. ಈಗ ಈ ಸರ್ಕಾರಗಳು ಹಿಂಗ್ ಮಾಡ್ಬಿಡ್ತಾವಲ್ಲ, ಸ್ವಲ್ಪ SSLC ಅಂತ ಕ್ವಾಲಿಫಿಕೇಶನ್, 7ನೇ ಕ್ಲಾಸ್ 8ನೇ ಕ್ಲಾಸ್ ಕ್ವಾಲಿಫಿಕೇಶನ್ ಮಾಡ್ಬಿಟ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ ವಿದ್ಯುತ್ ಬಗ್ಗೆ. ಹೀಗಾಗಿ ಸಾಕಷ್ಟು ಇಲಾಖೆ ಪಾಪ ಅಮಾಯಕರು ಲೈನ್ ಮ್ಯಾನ್ಗಳು ಹೌದು ವಿದ್ಯುತ್ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಇದನ್ನು ಸರ್ಕಾರ ಆಕ್ಚುಲಿ ಸ್ವಲ್ಪ ಗಂಭೀರವಾಗಿ ತಗೋಬೇಕಿದನ್ನ. ಒಬ್ಬ ಟೆಕ್ನಿಕಲ್ ಆಗಿ ಇರಬೇಕು, ಇಲ್ಲ ಅವರಿಗೆ ಸಾಕಷ್ಟು ಟ್ರೈನಿಂಗ್ ಕೊಡ್ಬೇಕು ಸರ್. ಅದು ಕೊಟ್ಟನಪ್ಪ ಅಂತಂದ್ರೆ ವಿದ್ಯುತ್ ಈ ಸುರಕ್ಷತೆ ಮತ್ತು ಸಿಕ್ಕಾಬಟ್ಟೆ ಇಂಪ್ರೂವ್ ಆಗುತ್ತೆ ಸರ್, ಬಹಳ ಇಂಪ್ರೂವ್ ಆಗುತ್ತೆ ಅದ್ರ ಬಗ್ಗೆ. ಸರ್, ಇವಾಗ ನೀವೆಲ್ಲ ನೋಡಿದ್ದೀರಾ ಸರ್, ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ, ಅದು ಇಲಾಖೆದಾಗಿರ್ಬೋದು ಅಥವಾ ಇಲಾಖೆ ಎಲ್ಲದಕ್ಕೂ ಮೂಲ ಕಾರಣ ಕರೆಂಟ್ ಸರ್. ಕರೆಂಟು ಸಹಜವಾಗಿ ಕಣ್ಣಿಗೆ ಕಾಣೋದಿಲ್ಲ. ಇವಾಗ ಸಾಮಾನ್ಯ ಜನಕ್ಕೆ ಅದು ಗೊತ್ತಾಗಲ್ಲ ಸರ್. ಇವಾಗ ಅನುಭವಿ ಇರುವಂತಹ ಮತ್ತು ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಹಲವಾರು ಜನ ಲೈನ್ ಮ್ಯಾನ್ಗಳು ಇವತ್ತು ಸಾವನ್ನಪ್ತಾ ಇದ್ದಾರೆ ಸರ್. ಸುರಕ್ಷಿತ ದೃಷ್ಟಿಕೋನದಿಂದ ಅವ್ರು ಮಾಡ್ತಿರುವಂತ ತಪ್ಪುಗಳು ಏನಿರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ಎಲ್ಲ ಓವರ್ ಕಾನ್ಫಿಡೆನ್ಸ್. ನಾನು ಇದು ಏನಾಗತ್ತೆ, ಏನು ಆಗೋದಲ್ಲ, ಇದು ಮುಟ್ಟನು ಅಂತ ಹೇಳ್ಬಿಟ್ಟು ಮುಟ್ತಾರೆ. ನೋಡ್ಬಿಡೋಣ ಒಂದ್ಸರಿ ಹೆಂಗಿರುತ್ತೆ ಅಂತ. ಅದ್ರ ಬಗ್ಗೆ ಅವರಿಗೆ ನಾಲೆಡ್ಜ್ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಮ್ಯಾಕ್ಸಿಮಮ್ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಇಲಾಖೆಗಳು ಪ್ರಚಾರ ಮಾಡಬೇಕು. ಸರ್ಕಾರ ಎಲ್ಲ ಹೇಳುತ್ತೆ, ಎಲ್ಲ ಸವಲತ್ತುಗಳನ್ನು ಆ ಡಿಪಾರ್ಟ್ಮೆಂಟ್ ನವರು ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ಬೇಕು. ವಿದ್ಯುತ್ ಅಪಘಾತ ತಡಿಬೇಕು, ಮನುಷ್ಯ ಸಾಯೋದು ತಡಿಬೇಕು ಅಂತಂದ್ರೆ ಆಮೇಲೆ ಮ್ಯಾಕ್ಸಿಮಮ್ ಹಳೇ ಇದಾವೆ ಅವೆಲ್ಲ ಸ್ವಲ್ಪ ಬದಲಾವಣೆ ತೆಗಿಬೇಕು. ಅವನ್ನೆಲ್ಲ ಕೆಲವೊಂದು ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ಇಲಾಖೆಯ ತರ ಈ ವಿದ್ಯುತ್ ಅಪಘಾತಗಳಾದಾಗ ತಮ್ಮ ಗಮನಕ್ಕೆ ತರದೆ ಒಂದಿಷ್ಟು ಪ್ರಕರಣಗಳ ಮುಚ್ಚಿ ಹಾಕುವಂತ ಪ್ರಯತ್ನಗಳು ಆಗಿದೆ ಸರ್. ಅದು ನನ್ನ ಗಮನಕ್ಕೆ ಬಂದಿರೋದಂಗೆ ನಡೆದಿದೆ ಸರ್. ಅಂದ್ರೆ ಸಮಾಜಕ್ಕೆ ಗೊತ್ತಾಗ್ಲಿದ್ದಂಗೆ ಅದನ್ನ ಗೌಪ್ಯವಾಗಿ ಇಟ್ಟು ಅದನ್ನ ಅಲ್ಲಿಗೆ ಮುಚ್ಚಾಕುವಂತ ಪ್ರಕರಣಗಳು ಒಂದಿಷ್ಟು ನಡೆದಿದೆ ಸರ್. ಆ ರೀತಿಯ ಪ್ರಕರಣಗಳು ನಿಮ್ ಗಮನಕ್ಕೆ ಏನಾದ್ರು ಬಂದಿದೆಯಾ ಸರ್? ಸರ್, ಬಂದಿದ್ದಾವೆ. ಸ್ವಲ್ಪ ಪ್ರಭಾವಿಗಳು ಎಲ್ಲೋ ಒಂದು ಅದನ್ನ ಮುಚ್ಚಾಕ್ಲಿಕ್ಕೆ ಅಲ್ಲಲ್ಲೇ ಮುಚ್ಚಾಕ್ತಾರೆ. ನಮಗೆ ಅಪಘಾತ ಆಗಿದ ತಕ್ಷಣ 24 ಗಂಟೆಲಿ ನಮಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇರುತ್ತೆ, ಕಾನೂನಲ್ಲಿ ಇದೆ. 24 ಗಂಟೆ ನಮಗೆ ಅದು ಗೊತ್ತಿಲ್ದಂಗೆ ಮಾಡ್ಬಿಡ್ತಾರೆ, ಗೊತ್ತಿಲ್ದಂಗೆ ಮುಚ್ಚಾಕ್ಬಿಡ್ತಾರೆ. ಬಟ್ ಅದನ್ನ ನಾವು ಪೊಲೀಸ್ನವ್ರಂತೂ ಅಲ್ಲ, ಎಲ್ಲರೂ ಸೇರ್ಕೊಂಡಿರ್ತಾರೆ. ಇಲ್ಲಿ ಪೊಲೀಸ್ನವರಿಗೆ ವಿಷಯ ಅಂತೂ ಗ್ಯಾರಂಟಿ ಗೊತ್ತಾಗುತ್ತೆ. ಇಲಾಖೆಯವರು ಪೊಲೀಸ್ನವರು ಎಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನ ಏನಾಗ್ ಮಾಡಿ, ಇಲ್ಲಪ್ಪ ಇದನ್ನ ಹೊರಗಡೆ ಬಿಡೋದ್ ಬೇಡ, ಇವ್ರಿಗೆ ಏನ್ ಕಾಂಪೆನ್ಸೇಷನ್ ಕೊಡ್ಬೇಕು, ಒಳಗಡೆ ಮುಗಿಸ್ಕೊಂಡು ಹಿಂಗೂ ಮಾಡ್ತಾ ಇದ್ದಾರೆ ಸರ್. ಅದೆಷ್ಟು ಸರಿ ಸರ್? ಖಂಡಿತ ಅದು ಸರ್, ಖಂಡಿತ ತಪ್ಪಲ್ವಾ ಅದು? ತಪ್ಪು. ಒಬ್ಬ ಮನುಷ್ಯನಿಗೆ ನ್ಯಾಯಯುತವಾಗಿ ದೊರಿಬೇಕಂತ ಏನ್ ನ್ಯಾಯ ಸಿಗ್ಬೇಕು, ಸಿಗೋದಿಲ್ಲ ಸರ್. ತಪ್ಪು ಸರ್, ತಪ್ಪು ಸರ್. ಆ ತರ ಅಧಿಕಾರಿಗಳಿಗೆ ನೀವೇನ್ ಹೇಳ್ತೀರಾ ಸರ್? ಅಂದ್ರೆ ಸರ್, ಇವಾಗ ಯಾವ್ದೇ ಆಗ್ಲಿ ಒಂದು ಉದ್ದೇಶ, ವ್ಯಕ್ತಿ ಕೆಲಸ ಮಾಡ್ತಿರುವಂತ ವ್ಯಕ್ತಿದಾಗಿರ್ಬೋದು ಅಥವಾ ಕೆಲಸ ಮಾಡಿಸುವಂತ ಇಂಜಿನಿಯರ್ದಾಗಿರ್ಬೋದು, ಯಾರನ್ನೋ ಸಾಯಿಸ್ಬೇಕು ಅಥವಾ ವಿದ್ಯುತ್ ಅಪಘಾತ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇರಲ್ಲ. ಇಲ್ಲಿ ನೀವು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್, ಒಂದು ಏನೋ ಉಡಾಫೆಯತನ, ಈ ತರತನದಲ್ಲಿ ಇದೊಂದು ರೀತಿಯಾದ ವಿದ್ಯುತ್ ಅಪಘಾತಗಳಾಗ್ತಾ ಇದೆ. ಅಂತ ಒಂದು ಉಡಾಫೆಯ ಮನಸ್ಥಿತಿ ಇರುವಂತ ಇಂಜಿನಿಯರ್ಗಳಿಗೆ ನೀವು ಯಾವ ರೀತಿಯ ಒಂದು ಕಿವಿ ಮಾತಾಡ್ತೀರಾ ಸರ್? ಸರ್, ಈಗ ಒಂದು
ಯಾವುದೇ ಕರೆಂಟಿನ ಕೆಲಸ ಮಾಡ್ಬೇಕಾದ್ರೆ ನಿಯಮಗಳಲ್ಲಿ ಹೇಳುತ್ತೆ ಆಕ್ಚುಲು ಲೈನ್ ಕ್ಲಿಯರೆನ್ಸ್ ತಗೊಂಡು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು. ಆ ಲೈನ್ ಕ್ಲಿಯರೆನ್ಸ್ ತಗೊಂಡ್ ಮಾಡ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಈ ಲೈನ್ ಮ್ಯಾನ್ಗಳು ಈ ಕಂಬಗಳಲ್ಲಿ GOS ಗಳನ್ನ ಅಷ್ಟೇ ಓಪನ್ ಮಾಡಿರ್ತಾರೆ. ಅದು GOS ಅಲ್ಲಿ ಯಾವ್ದೋ ಒಂದು ಬ್ಲೇಡ್ ಓಪನ್ ಆಗಿರಲ್ಲ, ಮೂರರಲ್ಲೂ ಒಂದು ಓಪನ್ ಓಪನ್ ಆಗದೆ ಇರಲ್ಲ. ಅಲ್ಲಿ ಯಾವ್ದಾರ ಒಂದು ಲೈನ್ಗೆ ಕ್ರಾಸ್ ಆಗಿರ್ತಾರೆ, ನಮ್ಗೆ ಇಂಡಕ್ಷನ್ ಅಂತ ಹೇಳ್ತೀವಿ. 2 ಫೀಡರ್ ಬಂದಿರುತ್ತೆ, ಆ ಲೈನ್ಗೆ 2-3 ಲೈನ್ಗಳು ಕ್ರಾಸ್ ಆಗಿರುತ್ತೆ, ಅದರಿಂದನೂ ಬಂದಿರ್ಬೋದು. ಈಗ ನೀವು ಲೈನ್ ಕ್ಲಿಯರ್ ತಗೊಂಡು ಲೈನ್ ಅನ್ನ ಕರೆಕ್ಟ್ ಆಗಿ ಎರಡೂ ಬದಿ ಅರ್ಥಿಂಗ್ ಮಾಡ್ಕೊಂಡು ಕೆಲಸ ಮಾಡಕ್ ಹೋದ್ನಪ್ಪ ಅಂತಂದ್ರೆ ಅಲ್ಲಿ ಯಾವುದೇ ಲೈನ್ ಕೆಲಸ 11 kV ಅಬೋವ್ ಮಾಡ್ತಕ್ಕಂಥ ಯಾವುದೇ ಲೈನ್ ಅಂತ ಅಲ್ಲಿ ಒಬ್ಬ ಮಿನಿಮಮ್ ಅಂತಂದ್ರೆ JE ಅಲ್ಲಿ ಇರ್ಲೇಬೇಕು ಸ್ಪಾಟ್ ಅಲ್ಲಿ. ಆ ಸ್ಪಾಟ್ ಅಲ್ಲಿ ಆತ ಸೂಪರ್ವಿಷನ್ ಮೇಲ್ವಿಚಾರಣೆ ಮಾಡ್ಬಿಟ್ಟೆ ಅದನ್ನ ಕೆಲಸ ಮಾಡಿಸ್ತಾರೆ. ಇಲ್ಲಿ JEಗಳು ಯಾರು ಹೋಗ್ತಾ ಇಲ್ಲ ಸ್ಪಾಟಿಗೆ. ಎಇಗಳಾಗ್ಲಿ JEಗಳಾಗ್ಲಿ ಆಫೀಸಲ್ಲಿ ಕೂತ್ಕೊಂಡು LC ಕೊಡ್ತಾರೆ ಸರ್. ಅಲ್ಲಿ ಲೈನ್ ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ, ನೀವು ಹೋಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಎಷ್ಟು ಲೈನ್ ಕ್ರಾಸ್ ಆಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳೋದಿಲ್ಲ. ಅರ್ಥಿಂಗ್ ಗಾರ್ಡ್ ಅನ್ನ ಈ ಲೈನ್ ಮ್ಯಾನ್ಗಳು ಎತ್ಕೊಂಡು ಹೋಗ್ಲಾರ್ದ ಪರಿಸ್ಥಿತಿಯಲ್ಲಿ ಎತ್ಕೊಂಡು ಹೋಗೋದಲ್ಲ ಅವ್ರು. ಎತ್ಕೊಂಡು ಹೋಗಿ ಅದನ್ನ ಮಾಡ್ಕೊಂಡಿದ್ನಪ್ಪ ಅಂತಂದ್ರೆ ಅವ್ರ ಪ್ರಾಣನ ಉಳ್ಕೊಳ್ಳೋದು. ಈಗ ಅದನ್ನ ಮಾಡ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಏನೋ ಮಾಡಕ್ ಹೋಗುತ್ತೆ, ಬ್ಯಾಕ್ ಫೀಡ್ ಆಗುತ್ತೆ. ಬ್ಯಾಕ್ ಫೀಡ್ ಆಗಿ ಪಾಪ ಸಪ್ಲೈ ಬಂದು ಸತ್ತೋಗ್ತಾರೆ. ಇಲ್ಲಿ ಅಧಿಕಾರಿಗಳದ್ದು ಜವಾಬ್ದಾರಿ ಬಹಳ ಇದೆ. ಲೈನ್ ಮ್ಯಾನ್ ಮೇಲೆ ಹಾಕ್ಬಾರ್ದು. ಅಧಿಕಾರಿಗಳದ್ದು ಜವಾಬ್ದಾರಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಬೇಕು. ಅವ್ರು ಯಾರು ಜಾಗಕ್ಕೆ ಹೋಗದೆ ಇರೋದ್ರಿಂದ ಮ್ಯಾಕ್ಸಿಮಮ್ ಅಪಘಾತಗಳು ಆಗ್ತಿರೋದೇ ಇದರಿಂದ. ಸರ್, ಹಲವಾರು ವಿಚಾರಗಳು ಇಲಾಖೆಯಾಗಿರ್ಬೋದು ಅಥವಾ ಎಸ್ಕಾಂಗಳ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ನಿಮ್ಮ ಒಂದು 35 ವರ್ಷದ ಅನುಭವನ ನಾವು ಒಂದು 30 ನಿಮಿಷದಲ್ಲಿ ಕಟ್ಟಿಕೊಡೋದು ತುಂಬಾ ಕಷ್ಟದ ಕೆಲಸ ಸರ್. ಯಾಕಂದ್ರೆ ಹಲವಾರು ಅನುಭವಗಳನ್ನ ನೀವು ಪಡೆದಿರ್ತೀರಾ, ಹಲವಾರು ಜನ ನೋಡಿರ್ತೀರಾ, ಹಲವಾರು ಅಧಿಕಾರಿಗಳನ್ನ ನೋಡಿದ್ದೀರಾ, ಹಲವಾರು ಗುತ್ತಿಗೆದಾರರನ್ನ ನೋಡಿರ್ತೀರಾ, ಹಲವಾರು ಗ್ರಾಹಕರು ನೋಡಿರ್ತೀರಾ ಸರ್. ಓವರ್ ಆಲ್ ಆಗಿ ನಿಮ್ಮ ಈ ಒಂದು 35 ವರ್ಷಗಳ ಪಯಣ ಮತ್ತು ನಿಮ್ಮ ಈ 60 ವರ್ಷಗಳ ಸುಂದರ ಜೀವನ, ಇದ್ರ ಬಗ್ಗೆ ನೀವು ಏನಂತ ಹೇಳ್ತೀರಾ ಸರ್? ಸರ್, ನಾನು ಕೆಲಸ ಸೇರಿದಾಗಿಂದನೂ ಇವತ್ತಿನವರೆಗೂ ನಾನು ತುಂಬಾ ಅನುಭವಿಸಿದ್ದೀನಿ, ಖುಷಿಯಾಗಿ ಅನುಭವಿಸಿದ್ದೀನಿ. ಅದು ನಾನು ಖುಷಿಯಾಗಿ ಹೇಳಬಲ್ಲೆ. ನಾನು ಈ ಮಟ್ಟದಲ್ಲಿ ಬಂದು, ಒಬ್ಬ ಹಳ್ಳಿಯಿಂದ ಈ ಮಟ್ಟದಲ್ಲಿ ಬಂದು ನಿಮ್ ತರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಇವತ್ತು ನನ್ನ ಆಸೆಗಳೆಲ್ಲ ಈಡೇರಿದಾವೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೃಪ್ತಿಯಾಗಿದ್ದೀನಿ ಸರ್. ಆತ್ಮತೃಪ್ತಿಯಾಗಿ ಇವತ್ತು ನಾನು ವಯೋನಿವೃತ್ತಿ ಹೊಂದುತ್ತಾ ಇದ್ದೀನಿ ಸರ್. ಯಾವುದೇ ಬೈಕೆಗಳಾಗ್ಲಿ ಇಲ್ಲ ಸರ್, ಆಸೆಗಳಾಗ್ಲಿ ನಾನು ಹೀಗಿರ್ತೀನಿ ಅನ್ನೋ ಒಂದು ಇಲ್ಲ ಸರ್. ನಾನು ಹೀಗಿರ್ತೀನಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ನಾನು ಇವತ್ತು ಸರ್ಕಾರ ನಮ್ಮನ್ನ ಆ ಮಟ್ಟಕ್ಕೆ ನಮಗೆ ಬೆಳೆಸಿದೆ ಸರ್. ಕೊನೆಯದಾಗಿ, ಜೀವನದಲ್ಲಿ ಪ್ರತಿ ಮನುಷ್ಯ ಒಂದು ತಪ್ಪನ್ನು ಮಾಡಿರ್ತಾನೆ, ಒಂದು ಸರಿನೂ ಮಾಡಿರ್ತಾನೆ. ನಿಮ್ಮ ಇಲಾಖೆಯಲ್ಲಿ ಅಥವಾ ಯಾರಿಗಾದ್ರೂ ನೀವು ಒಂದು ಧನ್ಯವಾದಗಳನ್ನ ತಿಳಿಸೋದಿದ್ರೆ, ಅಥವಾ ನಿಮ್ಮಿಂದ ಯಾರಿಗಾದ್ರೂ ಸಣ್ಣ ಪುಟ್ಟ ನೋವು ಅನ್ಸಿ, ಅಥವಾ ನೀವೆಲ್ಲೋ ವರ್ಕ್ ಪ್ರೆಸರ್ಲಿ ಯಾರಿಗಾದ್ರೂ ಬೈದು ಆತರ ಅನಿಸ್ದಾಗ ನೀವು ಅವ್ರನ್ನ ಬೈದು ಅವರೆಲ್ಲೋ ನಿಮ್ಮ ಮೇಲೆ ಬೇಜಾರಾಗಿ ಅವ್ರು ನೀವೇನು ಹೇಳಿದೆ, ಅವ್ರು ನಿಮ್ಗೆ ಏನು ಹೇಳಿದೆ, ಅವ್ರು ನಿಮ್ಗೇನಾದ್ರು ಅವ್ರಿಗೆ ಒಂದು ನನ್ನಿಂದ ಈ ತರ ತಪ್ಪಾಗಿದೆ, ನೀವೇನು ನನ್ನ ಮೇಲೆ ಬೇಜಾರಾಗ್ಬೇಡಿ ಅನ್ನೋ ಆ ಥರದ್ದು ಏನಾದ್ರು ಸಂದೇಶ ಕೊಡಂಗಿದ್ರೆ ನಮ್ಮ ಕ್ಯಾಮ್ರಾಗೆ ನೀವು ದಯವಿಟ್ಟು ಹೇಳ್ಬೋದು ಸರ್. ನಾನು ಇಲಾಖೆ ಸೇರಿದಾಗಿಂದನೂ ನನಗೆ ತಿಳಿದಿರುವ ಹಾಗೆ ನಾನು ಯಾರಿಗೂ ಬೈದಿಲ್ಲ. ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿನೇ ಇದ್ದು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತಂತಂದ್ರೆ, ನಾನು ಈ ಸ್ಟೇಜಿಗೆ ಬರ್ಲಿಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹೇಳ್ಬೇಕಂತಂದ್ರೆ ನನಗೆ ಸುಬ್ರಹ್ಮಣ್ಯ ಈಸ್ ಎ ಗುಡ್ ಫ್ರೆಂಡ್ ಟು ಮೀ. ಸೂಪರ್ ಸರ್, ಗುಡ್ ಫ್ರೆಂಡ್ ಟು ಮೀ. ನಾವು ಜೊತೆಗೆ ಇದ್ದಿದ್ದೀವಿ, ಜೊತೆಗೆ ಬಂದಿದ್ದೀವಿ. ಸೊ ನಾನು ಅವರ ಮೇಲೆ ಹೇಳ್ಬೇಕಂತಂದ್ರೆ, ನನಗೆ ತುಂಬಾ ಹತ್ತಿರದಾಗಿ ಇರ್ತಕ್ಕಂಥ DL ನಾಗರಾಜ್ ಸಾಹೇಬರು ನನಗೆ ತುಂಬಾ ಆತ್ಮೀಯರಾಗಿದ್ರು. ಅದ್ರ ಜೊತೆಗೆ ನಮ್ಮ ಜಾವೇದ್ ರುಬಾನಿ ಸಾರು, ಆಮೇಲೆ ನನ್ನ ಬಸವರಾಜ್ ಸಾಹೇಬರು. ಒಟ್ಟಲ್ಲಿ ಇವ್ರಿಗೆಲ್ಲರಿಗೂ ನೀವು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ತುಂಬಾ ಸಂತೋಷ ಸರ್. ನಿಮ್ಮ ಒಂದು 35 ವರ್ಷಗಳ ಜರ್ನಿನ ನಾವು ಕೇವಲ ಒಂದು 30 ನಿಮಿಷಗಳಲ್ಲಿ ಕಟ್ಕೊಡಕ್ ಆಗಲ್ಲ, ಅದು ನಮ್ಗೆ ಗೊತ್ತಿದೆ. ಏನೋ ಕಟ್ಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಸರ್. ನಿಮ್ಮ ಮುಂದಿನ ಆಸೆಗಳು, ಆಕಾಂಕ್ಷೆಗಳು, ನಿಮ್ಮ ನಿವೃತ್ತಿ ಜೀವನ ಅದ್ಭುತವಾಗಿ ಸುಂದರವಾಗಿ ಇರ್ಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಬಯಸ್ತೀನಿ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್.